ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಬಗ್ಗೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರ ಮಗಳು ರಿಷಿಕಾ ಸಿಂಗ್ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಟಾಕ್ಸಿಕ್ ಚಿತ್ರದಲ್ಲಿ ಹೆಣ್ಮಕ್ಕಳನ್ನ ಪ್ರಾಪ್ಸ್ ತರಹ ಬಳಸಿ ಆಬ್ಜೆಕ್ಟಿಫೈ ಮಾಡಲಾಗಿದೆ. ಇದು ನನಗೆ ಇಷ್ಟವಾಗಿಲ್ಲ ಎಂದು ಓಪನ್ ಆಗಿ ಹೇಳಿದ್ದಾರೆ ರಿಷಿಕಾ ಸಿಂಗ್. ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಟಾಕ್ಸಿಕ್ ಚಿತ್ರದ ಬಗ್ಗೆ ರಿಷಿಕಾ ಸಿಂಗ್ ಕಟುವಾಗಿ ಟೀಕಿಸಿದ್ದಾರೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಇದೇ ತಿಂಗಳು ಆಗಸ್ಟ್ 26ರಂದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಲಿದೆ. ಈಗಾಗಲೇ ಟಾಕ್ಸಿಕ್ ಟ್ರೈಲರ್ ಬಿಡುಗಡೆಯಾಗಿದ್ದು ಎಲ್ಲೆಡೆ ಸೌಂಡ್ ಮಾಡುತ್ತಿದೆ. ಹೀಗಿರುವಾಗಲೇ ಟಾಕ್ಸಿಕ್ ಚಿತ್ರದ ಬಗ್ಗೆ ಟೀಕೆ ಮಾಡಿ ಕನ್ನಡದ ಖ್ಯಾತ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರ ಮಗಳು ರಿಷಿಕಾ ಸಿಂಗ್ ವಿಡಿಯೋ ಮಾಡಿದ್ದಾರೆ. ಇದೇ ವೇಳೆ ಯಶ್ ಫ್ಯಾನ್ಸ್ ರಿಷಿಕಾಳನ್ನ ಟ್ರೋಲ್ ಮಾಡಿದ್ದರು. ಇದೀಗ ಇನ್ಸ್ಟಾಗ್ರಾಮ್ ಲೈವ್ಗೆ ಬಂದು ಟಾಕ್ಸಿಕ್ ಮತ್ತು ಯಶ್ ವಿರುದ್ಧ ರಿಷಿಕಾ ಸಿಂಗ್ ಹರಿಹಾಯ್ದಿದ್ದಾರೆ. ಹೌದು, ಇನ್ಸ್ಟಾಗ್ರಾಮ್ ಲೈವ್ಗೆ ಬಂದ ರಿಷಿಕಾ ಸಿಂಗ್, ನೀವೆಲ್ಲ ಯಶ್ ಬಾಸ್ ಫ್ಯಾನ್ಸ್ ಆಗಿರಬಹುದು, ಆದ್ರೆ ನಾವು ಅಣ್ಣ ಅವರ ಫ್ಯಾನ್ಸ್. ಮೊನ್ನೆ ನಾನು ಒಂದು ರೀಲ್ ಹಾಕಿದ್ದೆ ಟಾಕ್ಸಿಕ್ ಅಂತ. ನಾನು ಎಲ್ಲಾದರೂ ಅದರಲ್ಲಿ ಯಶ್ ಅಂತ ಹಾಕಿದ್ನ? ಐ ಆಮ್ ಟಾಕ್ಸಿಕ್ ಅಂತ ಹೇಳಿದ್ದೆ. ಟಾಕ್ಸಿಕ್ ಸಿನಿಮಾ ಅಂತ ಹೇಳಿದ್ನ? ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲು ಮುಟ್ಟಿಕೊಂಡು ನೋಡಿಕೊಳ್ತೀರಾ? ಅದ್ಹೇಗೆ ನೀವು ಕನೆಕ್ಟ್ ಮಾಡಿದ್ರಿ? ನಿಮ್ಮೆಲ್ಲರಿಗೂ ಟಾಕ್ಸಿಕ್ ಟ್ರೈಲರ್ ಇಷ್ಟವಾಗಿಲ್ಲ, ಅದಕ್ಕೆ ನೀವು ನಾನು ಹೇಳಿದ್ದನ್ನ ಕನೆಕ್ಟ್ ಮಾಡಿಕೊಂಡಿದ್ದೀರಾ. ಟಾಕ್ಸಿಕ್ ಟ್ರೈಲರ್ ಚೆನ್ನಾಗಿಲ್ಲ ಅಂತ ನಿಮ್ಗಳಿಗೆ ಅನಿಸ್ತಾ ಇದೆ, ಅದಕ್ಕೆ ಕಾಲು ಕೆರೆದುಕೊಂಡು ಬರ್ತಿದ್ದೀರಾ ಎಂದು ಹೇಳಿ ರಿಷಿಕಾ ತಿರುಗೇಟು ಕೊಟ್ಟಿದ್ದಾರೆ. ನಾನು ಕೂಡ ಟಾಕ್ಸಿಕ್ ಟ್ರೈಲರ್ ನೋಡಿದ್ದೇನೆ. ನಾನು ಕನ್ನಡತಿಯಾಗಿ ಹೆಮ್ಮೆಯಿಂದ ಹೇಳ್ತೀನಿ, ಕನ್ನಡ ಸಿನಿಮಾಗಳು ಮುಂದೆ ಬರಬೇಕು, ಇಂಟರ್ ನ್ಯಾಷನಲ್ ಲೆವೆಲ್ಗೆ ಬೆಳೆಯಬೇಕು ಅನ್ನೋದು ನನ್ನ ಆಸೆ. ಟಾಕ್ಸಿಕ್ ಚಿತ್ರಕ್ಕೆ ಬಾಲಿವುಡ್ ನಿಂದ ಹೀರೋಯಿನ್ ಗಳನ್ನ ಕರ್ಕೊಂಡು ಬಂದು ಆಕ್ಟ್ ಮಾಡಿಸಿದ್ದಾರೆ. ನನಗೆ ಖುಷಿ ಇದೆ, ಆದರೆ ಇಂತಹ ಒಂದು ಅವಕಾಶವನ್ನ ಈ ತರಹ ಬಳಸಿಕೊಳ್ಳೋದಾ ಎಂದು ರಿಷಿಕಾ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಟಾಕ್ಸಿಕ್ ಟ್ರೈಲರ್ ನಲ್ಲಿ ಹೆಣ್ಣು ಮಕ್ಕಳೆಲ್ಲ ಅಂದ್ರೆ ಹೀರೋಯಿನ್ ಗಳು ಅಳುತ್ತಾ ಇದ್ದಾರೆ. ಮೇಕಪ್ ಎಲ್ಲ ಕಿತ್ತೋಗಿದೆ. ಇದೇನು ಮೇಲ್ ಈಗೋಗೋಸ್ಕರ ಮಾಡಿದ ಸಿನಿಮಾನ? ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇಲ್ವಾ? 5 ಜನ ಹೀರೋಯಿನ್ ಗಳು ಇದ್ದಾರೆ. ಕಿಯಾರಾ ಅಡ್ವಾನಿ, ನಯನತಾರಾ, ಹುಮಾ, ರುಕ್ಮಿಣಿ ವಸಂತ್ ಇದ್ದಾರೆ. ಅದರಲ್ಲಿ ಒಬ್ಬರನ್ನಾದರೂ ಹೊಗಳಿ ಹೆಣ್ಣನ್ನ ಬ್ಯೂಟಿಫುಲ್ ಆಗಿ ತೋರಿಸಿದ್ದೀರಾ. ಎಲ್ಲರೂ ಅಳುತ್ತಿದ್ದಾರೆ. ಒಬ್ಬರಿಗೆ ನಿನ್ನ ರೇಟ್ ಎಷ್ಟು ಅಂತ ಕೇಳ್ತಾರೆ. ಇದಕ್ಕ ನೀವು ಕಿಯಾರಾ ಅಡ್ವಾನಿಯನ್ನ ಬಾಲಿವುಡ್ ನಿಂದ ಕರೆಸಿರೋದು, ಅದನ್ನ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮಗಳಿಗೆ ಮೊದಲು ತೂ ಅಂತ ಉಗಿಯಬೇಕು. ಯಾರ್ಯಾರು ಯಶ್ನ ಸಪೋರ್ಟ್ ಮಾಡಿಕೊಂಡು ನಮ್ಮ ಬಳಿ ಬರ್ತಿದ್ದೀರಲ್ವಾ, ಅವರಿಗೆ ಮೊದಲು ಕ್ಯಾಕರಿಸಿ ಉಗಿಯಬೇಕು ಎಂದಿದ್ದಾರೆ ರಿಷಿಕಾ ಸಿಂಗ್. ನಟಿ ರಿಷಿಕಾ ಸಿಂಗ್ ಯಶ್ ಟಾಕ್ಸಿಕ್ ಟ್ರೈಲರ್ ನೋಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹೌದು, ಹೆಣ್ಣು ಮಕ್ಕಳಿಗೆ ಅಂದ ಇದ್ರೆ ಚಂದ, ಗಂಡು ಮಕ್ಕಳಿಗೆ ಮರ್ಯಾದೆ ಇದ್ರೆ ಚಂದ ಕಂದ. ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಇದೇನು ಹೀರೋಯಿನ್ ಗಳ ಜೊತೆ ನಿನ್ನ ಚಕ್ಕಂದ ಕಂದ. ನಂಗೆ ಇಷ್ಟ ಆಗ್ಲಿಲ್ಲ ನಿನ್ನ ಹೊಸ ಗಂಧ. ನಿಂಗೂ ಹೆಣ್ಮಗು ಇದ್ದಾಳೆ, ದೊಡ್ಡದಾಗಿ ಡೈಲಾಗ್ ಹೊಡೆಯೋಕೆ ಬಂದ. ಹೆಣ್ಮಕ್ಕಳಿಗೆ ರೆಸ್ಪೆಕ್ಟ್ ಇರ್ಲಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸ್ಬಿಡ್ತೀವಿ ಕರ್ನಾಟಕದಿಂದ. ಐ ಆಮ್ ಟಾಕ್ಸಿಕ್ ಎಂದು ರಿಷಿಕಾ ಸಿಂಗ್ ಹೇಳಿದ್ದಾರೆ. ಇನ್ನು ಕಿಯಾರಾ ಅಂತಹ ಸುಂದರವಾದ ನಟಿಯನ್ನ ಕರೆಯಿಸಿ ಅವರಿಗೆ ನೀನು ಎಷ್ಟು ತಗೋತೀಯ ಅಂತ ಡೈಲಾಗ್ ಹಾಕಿದ್ರೆ ಕಿಯಾರಾಗೆ ಡೈಲಾಗ್ ಅರ್ಥವಾಗಿದ್ಯೋ ಇಲ್ವೋ ಗೊತ್ತಿಲ್ಲ. ಬಾಲಿವುಡ್ ನಿಂದ ನಟಿಯನ್ನ ಕರೆಸಿ ಈ ರೀತಿನ ನೀವು ಮಾಡೋದು. ಇನ್ನು ಈಗಾಗಲೇ ಸರ್ಸೆ ಸರ್ಸೆ ಹಾಡಿನಿಂದ ದೊಡ್ಡ ವಿವಾದ ಆಗಿದೆ. ನೋರಾ ಫತೇಲಿ ಬಂದು ಇಲ್ಲಿ ಮುಖಕ್ಕೆ ಮಸಿ ಬಳಿದುಕೊಂಡು ಹೋಗಿದ್ದಾರೆ. ಈಗ ಕಿಯಾರಾ ಮುಖಕ್ಕೆ ಮಸಿ ಬಳಿಯೋಕೆ ಕರ್ಕೊಂಡು ಬಂದಿದ್ದೀರಾ. ಇಡೀ ಟ್ರೈಲರ್ ನಲ್ಲಿ ಕಿಯಾರಾ ಅವರ ಒಂದೇ ಒಂದು ಸುಂದರವಾದ ಕ್ಲೋಸ್ ಅಪ್ ಇಲ್ಲ. ಕನ್ನಡ ಇಂಡಸ್ಟ್ರಿಗೆ ಮರ್ಯಾದೆ ಇದೆಯಾ ಇಲ್ವಾ ಅಂತ ಕೇಳ್ತಿದ್ದಾರೆ ರಿಷಿಕಾ ಸಿಂಗ್. ನಾನು ಟಾಕ್ಸಿಕ್ ಚಿತ್ರದ ನಿರ್ದೇಶಕಿ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ನಮ್ಮವರಲ್ಲ, ನಮ್ಮತನ ನಿರ್ದೇಶಕಿಗೆ ಗೊತ್ತಿಲ್ಲ. ಆದರೆ ಯಶ್ ನಮ್ಮವರು ಅಲ್ವಾ? ಯಶ್ ಕನ್ನಡದವರೇ ತಾನೆ. ನಾವು ಯಶ್ನ ವಿರೋಧ ಮಾಡ್ತಾ ಇಲ್ಲ. ನಟ ಆಗಿ ಅವರು ಇಷ್ಟ, ಆದರೆ ಕೆಲಸ ಇಷ್ಟವಾಗಿಲ್ಲ ಅಂದಾಗ ಹೇಳ್ತೀವಿ. ನಮ್ಮ ಟ್ರೆಡಿಷನ್ ಬೇರೆ, ಅದಕ್ಕೆ ಇದು ಮ್ಯಾಚ್ ಆಗ್ತಾ ಇಲ್ಲ ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ ರಿಷಿಕಾ ಸಿಂಗ್. ಇನ್ನು ಕನ್ನಡತಿಯಾಗಿ ರಾಧಿಕಾ ಪಂಡಿತ್ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ. ಪಾಪ ಅವರಿಗೆ ಹೇಗೆ ಅನಿಸ್ತಾ ಇರಬೇಕು. ರಾಧಿಕಾ ಪಂಡಿತ್ ಏನು ಹೇಳಲ್ಲ ಅಂತ ಹೇಳಿ ಹೀಗ ಮಾಡೋದು. ಕನ್ನಡ ಹೀರೋ ಆಗಿ ಸ್ಟೇಜ್ ಮೇಲೆ ಯಶ್ಗೆ ಕನ್ನಡ ಮಾತಾಡೋಕೆ ಬರ್ಲಿಲ್ವಾ? ಯಶ್ ಇಂಗ್ಲಿಷ್ ನಲ್ಲಿ ಯಾಕೆ ಮಾತಾಡಿದ್ರು? ಇದೇ ತೆಲುಗು ತಮಿಳಿನವರಾಗಿದ್ದರೆ ಇಂಗ್ಲಿಷ್ ಮಾತಾಡ್ತಿರ್ಲಿಲ್ಲ ಎಂದಿದ್ದಾರೆ ರಿಷಿಕಾ ಸಿಂಗ್. ಇನ್ನು ನಾವು ಕೂಡ ಇದೇ ಇಂಡಸ್ಟ್ರಿಯಲ್ಲಿ ಹುಟ್ಟಿದವರು. ಯಶ್ ಹುಟ್ಟೋಕು ಮುಂಚೆಯೇ ನಮ್ಮ ತಂದೆಯ ಬಂಧನ ಸಿನಿಮಾ ಬಂದಿತ್ತು. ನಮ್ಮ ರಕ್ತದಲ್ಲೇ ಸಿನಿಮಾ ಇದೆ. ನಿಮ್ಮ ಯಶ್ ಚಾನ್ಸ್ ಕೇಳಿಕೊಂಡು ಓಡಾಡುತ್ತಿದ್ದ ದಿನಗಳಿಂದಲೂ ನನಗೆ ಗೊತ್ತು. ಸದಾಶಿವ್ ನಗರ ಪಾರ್ಕಿಗೆ ಬರುತ್ತಿದ್ದರು, ನಮ್ಮ ಜೊತೆ ಹ್ಯಾಂಗ್ ಔಟ್ ಮಾಡುತ್ತಿದ್ದರು. ಅವರು ಬೆಳೆದಿರೋದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ನಮಗೇನು ಅವರ ಬಗ್ಗೆ ದ್ವೇಷ ಇಲ್ಲ. ನನಗೆ KGF ಪಾರ್ಟ್ 1 ಚಿತ್ರ ತುಂಬಾ ಇಷ್ಟ, ಆದರೆ ಟಾಕ್ಸಿಕ್ ಚಿತ್ರ ಒಬ್ಬ ಮಹಿಳೆಯಾಗಿ, ಒಬ್ಬ ಪ್ರೇಕ್ಷಕಿಯಾಗಿ, ಒಬ್ಬ ನಟಿಯಾಗಿ ಇಷ್ಟವಾಗಿಲ್ಲ ಎಂದು ತಿಳಿಸಿದ್ದಾರೆ ರಿಷಿಕಾ ಸಿಂಗ್. ನೀವೆಲ್ಲ ನಿಮ್ಮ ತಾಯಂದಿರನ್ನ ಟಾಕ್ಸಿಕ್ ಚಿತ್ರಕ್ಕೆ ಕರ್ಕೊಂಡು ಹೋಗ್ತೀರಾ? ಹೋಗ್ತೀವಿ ಅನ್ನೋರು ಬನ್ನಿ, ನಾನೇ ಹೊಡೆಯುತ್ತೇನೆ. ತಾಯಿ, ತಂದೆ, ಹೆಂಡತಿ, ಗರ್ಲ್ ಫ್ರೆಂಡ್ ಜೊತೆ
ಸಿನಿಮಾ ನೋಡಕ್ಕೆ ಆಗಲ್ಲ, ಇನ್ಯಾರನ್ನ ಕರ್ಕೊಂಡು ಹೋಗಬೇಕು? ಫೇರಿ ಟೇಲ್ ಫಾರ್ ಅಡಲ್ಟ್ ಅಂತ ಹಾಕಿದ್ದೀರಾ, ಇದನ್ನ ಅಡಲ್ಟ್ ಸಹ ನೋಡೋಕೆ ಆಗಲ್ಲ ಎಂಬುದು ರಿಷಿಕಾ ಸಿಂಗ್ ಅವರ ಮಾತು. ಇನ್ನು 5 ಜನ ಪರಭಾಷಾ ನಟಿಯರನ್ನ ಕರ್ಕೊಂಡು ಬಂದಿದ್ದೀರಾ, ಮರ್ಯಾದೆ ತೆಗೆಯೋಕೆ ಕರ್ಕೊಂಡು ಬಂದ್ರ? ಸಿನಿಮಾ ನೋಡಿ ಅರ್ಥ ಆಗುತ್ತೆ ಅಂತೀರಾ, ಆದ್ರೆ ಸಿನಿಮಾ ನೋಡೋಕೆ ಸೆಳೆತವೇ ಇಲ್ಲ. ಹೆಣ್ಮಕ್ಳನ್ನ ಪ್ರಾಪ್ಸ್ ತರಹ ಬೆಳೆಸಿದ್ದಾರೆ. ಯಶ್ ಮಾತ್ರ ಮೇಲ್ ಈಗೋ ಇಟ್ಟುಕೊಂಡು ನಗ್ನವಾಗಿ ಐ ಆಮ್ ನಾಟ್ ಸಿವಿಲೈಸ್ಡ್ ಅಂತ ನಿಂತು ಬಿಟ್ಟರೆ ಅದಕ್ಕೆ ಜಸ್ಟಿಫಿಕೇಶನ್ ಏನಿದೆ? ಎಲ್ಲಾ ಸೀನ್ಗಳು ಹಾಗೆ ಇದೆ. ಇದರಿಂದ ಏನು ಪ್ರೂವ್ ಮಾಡೋಕೆ ಹೊರಟಿದ್ದೀರಾ? ಇದು ಬರೀ ಹಾಲಿವುಡ್ ಸಿನಿಮಾ ಆಗಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಕನ್ನಡ ಸಿನಿಮಾ ಆಗಿರೋದ್ರಿಂದ ನಾನು ಒಪ್ಪೋದೇ ಇಲ್ಲ. ಸರ್ಸೆ ಹಾಡಿನ ಕಾಂಟ್ರವರ್ಸಿ ದೊಡ್ಡದಾಗಿ ಕನ್ನಡ ಇಂಡಸ್ಟ್ರಿಗೆ ಬ್ಯಾಡ್ ನೇಮ್ ಬಂದಿದೆ. ಈಗ ಇದು ಎರಡನೆಯದ್ದು. ಹುಡುಗಿಯರನ್ನ ಅಬ್ಜೆಕ್ಟಿಫೈ ಮಾಡೋದು, ಅವರು ತೂ ಅಂತ ಉಗಿಯೋದು, ಇವರು ಉಗಿಸಿಕೊಳ್ಳೋದು, ಈ ತರನ ಮಾಡೋದು ಅನ್ನೋದು ರಿಷಿಕಾ ಅವರ ಪ್ರಶ್ನೆ. ಇನ್ನು ನಮ್ಮ ತಂದೆಯ ಯಾವ ಸಿನಿಮಾದಲ್ಲೂ ಹೆಣ್ಮಕ್ಳನ್ನ ಪ್ರಾಪ್ಸ್ ಆಗಿ ಯೂಸ್ ಮಾಡಿಲ್ಲ. ಇಡೀ ಟ್ರೈಲರ್ ನಲ್ಲಿ ಯಶ್ನ ಮಾತ್ರ ಗ್ಲೋರಿಫೈ ಮಾಡಿದ್ದಾರೆ. ಹೀರೋಯಿನ್ ಗಳೆಲ್ಲ ವೇಸ್ಟ್ ಬಾಡಿಗಳ ತರಹ ಓಡಾಡುತ್ತಿದ್ದಾರೆ. ಹೀರೋಯಿನ್ ಗಳಿಗೆ ಒಂದೇ ಒಂದು ಬಿಲ್ಡಪ್ ಶಾಟ್ ಇಲ್ಲ. ನಯನತಾರ ದೊಡ್ಡ ಆರ್ಟಿಸ್ಟ್, ಒಂದೇ ಒಂದು ಶಾಟ್ ನಲ್ಲಿ ಮಾತ್ರ ಬಂದು ಹೋಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ರಿಷಿಕಾ ಸಿಂಗ್. ಇನ್ನು ಆಡಿಯನ್ಸ್ ನೋಡಲಿ ಅಂತ ತಾನೇ ಟ್ರೇಲರ್ ಬಿಟ್ಟಿರೋದು. ನಾನು ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಫ್ಯಾನ್ಸ್ ಆಗಿದ್ದರೆ ಮನೆಯಲ್ಲಿ ಇಟ್ಟುಕೊಳ್ಳಿ, ಥಿಯೇಟರ್ ಗೆ ಹೋಗಿ ತೋರಿಸಿ ನಿಮ್ಮ ಫ್ಯಾಂಡಮ್ ನ. ಸಿನಿಮಾ ರಿಲೀಸ್ ಆದ ದಿನ ಯಾರು ಬರಲ್ಲ, ಇದಾ ಫ್ಯಾಂಡಮ್ ಅಂತ ಕೇಳಿದ್ದಾರೆ ರಿಷಿಕಾ ಸಿಂಗ್. ಒಂದ್ ಕಡೆ ನಟಿ ರಿಷಿಕಾ ಸಿಂಗ್ ಯಶ್ ಅವರ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ರೆ, ಇನ್ನೊಂದು ಕಡೆ ರಿಷಿಕಾ ಅವರ ತಂದೆ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಯಶ್ ಅವರ ಗುಣಗಾನ ಮಾಡ್ತಿದ್ದಾರೆ. ಹೌದು, ಯಶ್ ಮತ್ತು ಬಹು ನಿರೀಕ್ಷಿತವಾದ ಟಾಕ್ಸಿಕ್ ಸಿನಿಮಾ ಕುರಿತು ಬಹಿರಂಗವಾಗಿ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಿಷಿಕಾ ಸಿಂಗ್ ವಿರುದ್ಧವೂ ಕಮೆಂಟ್ ಗಳು ಬರುತ್ತಿವೆ. ಇದರ ಬೆನ್ನಲ್ಲೇ ಯಶ್ ಕನ್ನಡದ ಕೊಹಿನೂರ್ ವಜ್ರ ಎಂದು ರಿಷಿಕಾ ಸಿಂಗ್ ಅವರ ತಂದೆ ಹಿರಿಯ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಗುಣಗಾನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರಿಷಿಕಾ ಸಿಂಗ್ ಅವರು ರಾಕಿಂಗ್ ಸ್ಟಾರ್ ಅವರ ಟಾಕ್ಸಿಕ್ ಸಿನಿಮಾ ವಿರುದ್ಧ ಮಾತನಾಡುತ್ತಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಗೂ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಕನ್ನಡದ ಹಿರಿಯ ನಿರ್ದೇಶಕ ಮತ್ತು ರಿಷಿಕಾ ಸಿಂಗ್ ಅವರ ತಂದೆ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಮಾತನಾಡಿ, ಮಗಳ ಅಭಿಪ್ರಾಯ ವೈಯಕ್ತಿಕ, ಈಗಾಗಲೇ ಅದರ ಬಗ್ಗೆ ಮಾತನಾಡಿದ್ದೇನೆ. ಯಶ್ ಅವರ ಬಗ್ಗೆ ಮಗಳು ನೀಡುತ್ತಿರುವ ಹೇಳಿಕೆಗಳು ಅವರ ವೈಯಕ್ತಿಕ ಅಭಿಪ್ರಾಯ ಎಂದು ಹೇಳಿದ್ದಾರೆ. ಇನ್ನು ಯಶ್ ಅವರ ಸಾಧನೆ ಮತ್ತು ಟಾಕ್ಸಿಕ್ ಸಿನಿಮಾ ವಿಶ್ವಾದ್ಯಂತ ಬಿಡುಗಡೆ ಆಗುತ್ತಿರುವುದನ್ನು ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಹೊಗಳಿದ್ದಾರೆ. ಯಶ್ ಅವರನ್ನು ಕೊಂಡಾಡಿದ್ದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶ್ ಮಾಡುತ್ತಿರುವ ಸಿನಿಮಾಗೆ ಕನ್ನಡಿಗರೆಲ್ಲ ಹೆಮ್ಮೆ ಪಡಬೇಕು. ಇನ್ನು ವಿಶ್ವ ಮಟ್ಟದಲ್ಲಿ ಕನ್ನಡದ ಒಂದು ಸಿನಿಮಾ ಬಿಡುಗಡೆ ಆಗುತ್ತಿದೆ ಎಂದು ಆ ಗೌರವ ಇಲ್ಲಿನವರಿಗೆ ಸಲ್ಲಿಕೆ ಆಗುತ್ತದೆ. ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರ ಮಾಡಿ ಸಿನಿಮಾಗಳ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಎಂದು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಇದೀಗ ಇಡೀ ಭಾರತವೇ ಟಾಕ್ಸಿಕ್ ಸಿನಿಮಾಗಾಗಿ ಕಾಯುತ್ತಿದೆ ಎಂದರೆ ನಾವೆಲ್ಲ ಹೆಮ್ಮೆ ಪಡಬೇಕು ಅಲ್ವಾ ಎಂದು ಹೇಳಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅವರು. ಇನ್ನು ಯಶ್ ಅವರ ದೊಡ್ಡ ಪ್ರಾಜೆಕ್ಟ್ ಆದ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ರಂದು ಬಿಡುಗಡೆ ಆಗಲಿದೆ. ಈ ಸಿನಿಮಾ ರಿಲೀಸ್ ಆದ ಮೇಲೆ ಯಾರು ಬೇಕಾದರೂ ಟೀಕೆ ಮಾಡಲಿ, ಟೀಕೆ ಮಾಡುವುದಕ್ಕೆ ಅಧಿಕಾರ ಇದೆ, ಮಾಡಿಕೊಳ್ಳಲಿ, ಅದು ಅವರವರ ಅಭಿಪ್ರಾಯ ಆಗಿರುತ್ತದೆ. ಆದರೆ ನನಗೆ ಯಶ್ ಅವರ ಕುರಿತು ತುಂಬಾ ಹೆಮ್ಮೆ ಇದೆ. ಕನ್ನಡ ಇಂಡಸ್ಟ್ರಿಗೆ ಯಶ್ ಕೊಹಿನೂರ್ ವಜ್ರ ಇದ್ದಂಗೆ ಎಂದು ಹಿರಿಯ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಹೊಗಳಿ ಮಾತನಾಡಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾದ ಕೆಲವು ಸೀನ್ಗಳ ಕುರಿತು ರಿಷಿಕಾ ಸಿಂಗ್ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದರು. ಟ್ರೈಲರ್ ನಲ್ಲಿ ಎಲ್ಲಾ ನಟಿಯರನ್ನು ಗೌರವಯುತವಾಗಿ ತೋರಿಸೇ ಇಲ್ಲ. ಒಬ್ಬ ಜವಾಬ್ದಾರಿಯುತವಾದ ಗಂಡ, ತಂದೆಯಾಗಿ ಯಶ್ ಈ ಸೀನ್ಗಳಲ್ಲಿ ಹೇಗೆ ನಟಿಸಿದರು, ಮಹಿಳೆಯರಿಗೆ ಗೌರವ ನೀಡದಂತಹ ದೃಶ್ಯಗಳನ್ನು ಹೇಗೆ ಒಪ್ಪಿಕೊಂಡರು ಎಂದು ಪ್ರಶ್ನಿಸಿದ್ದಾರೆ. ಸಿನಿಮಾಗಳಲ್ಲಿ ಮಹಿಳೆಯರಿಗೆ ಸರಿಯಾದ ಗೌರವ ನೀಡದಿದ್ದರೆ ಕರ್ನಾಟಕದಿಂದಲೇ ನಿಮ್ಮನ್ನು ಖಾಲಿ ಮಾಡಿಸುತ್ತೇವೆ ಎಂದು ಯಶ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ರಿಷಿಕಾ ಸಿಂಗ್ ವಿರುದ್ಧ ಯಶ್ ಅವರ ಅಭಿಮಾನಿಗಳು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಟಿ ರಿಷಿಕಾ ಸಿಂಗ್ ಅವರ ಈ ಒಂದು ಹೇಳಿಕೆ ಎಷ್ಟು ಸರಿ ಎಷ್ಟು ತಪ್ಪು. ಹಾಗೆ ಯಶ್ ಅವರ ಟಾಕ್ಸಿಕ್ ಚಿತ್ರಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ? ಟಾಕ್ಸಿಕ್ ಟ್ರೈಲರ್ ನ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.